ಯುವ ಜನತೆ ಉತ್ತಮ ಹವ್ಯಾಸಗಳನ್ನು ಬೆಳೆಸಿಕೊಳ್ಳಬೇಕು. ಚಟಗಳನ್ನೆಲ್ಲ ತಾತ್ಕಾಲಿಕ ಸಂತೋಷಕ್ಕಾಗಿ ಶಾಶ್ವತ ಸಂತೋಷವನ್ನ ತಮ್ಮದಾಗಿಸಿಕೊಳ್ಳಬೇಕೆಂದು ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಅಧ್ಯಕ್ಷರಾದ ಮಂಜುನಾಥ ಜಿಎ ವಿದ್ಯಾರ್ಥಿಗಳಿಗೆ ಕರೆ ನೀಡಿದರು. ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ, ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಜಿಲ್ಲಾ ಸರ್ವೇಕ್ಷಣಾ ಅಧಿಕಾರಿಗಳ ಕಚೇರಿ, ಜಿಲ್ಲಾ ತಂಬಾಕು ನಿಯಂತ್ರಣ ಕೋಶ, ಸುಬ್ಬಯ್ಯ ವೈದ್ಯಕೀಯ ಮತ್ತು ದಂತ ವೈದ್ಯಕೀಯ ಸಂಸ್ಥೆ, ಜಿಲ್ಲಾ ಮೆಗನ್ ಬೋಧನಾ ಆಸ್ಪತ್ರೆ, ಜಿಲ್ಲಾ ವಕೀಲರ ಸಂಘ, ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ, ಭಾರತೀಯ ವೈದ್ಯಕೀಯ ಸಂಘ, ಕರ್ನಾಟಕ ರಾಜ್ಯ ಸರ್ಕಾರಿ ವೈದ್ಯಾಧಿಕಾರಿಗಳ ಸಂಘ, ಭಾರತೀಯ ದಂತ ವೈದ್ಯಕೀಯ ಸಂಘ ಹಾಗೂ ತಾಲೂಕು ಆರೋಗ್ಯ ಅಧಿಕಾರಿಗಳ ಕಚೇರಿ ಶಿವಮೊಗ್ಗ ಇವರುಗಳ ಸಂಯುಕ್ತಾಶ್ರಯದಲ್ಲಿ ಬುಧವಾರ ಜಿಲ್ಲಾಡಳಿತ ಕಚೇರಿಯಿಂದ ಏರ್ಪಡಿಸಲಾಗಿದ್ದ ಜಾಥಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದರು. ಇನ್ನು ಪ್ರೌಢಾವಸ್ಥೆಯಲ್ಲಿ ಯುವ ಜನತೆ ಕೆಲವು ಆಕರ್ಷಣೆಗಳಿಗೆ ಒಳಗಾಗಿ ಅಥವಾ ಮತ್ಯಾವುದೋ ಒತ್ತಡಕ್ಕೆ ಮಣಿದು ದುಶ್ಚಟಗಳಿಗೆ ಬೀಳುವ ಸಾಧ್ಯತೆ ಇರ್ತದೆ. ಆದರೆ ತಮ್ಮ ಮನಸ್ಸಿನ ಮೇಲೆ ನಿಯಂತ್ರಣ ಸಾಧಿಸಿ ಉತ್ತಮ ಪುಸ್ತಕಗಳನ್ನು ಓದೋದು, ಸಂಗೀತ ಕೇಳೋದು, ಈ ರೀತಿಯ ಉತ್ತಮ ಹವ್ಯಾಸಗಳನ್ನ ತಮ್ಮದಾಗಿಸಿಕೊಳ್ಬೇಕು. ಎಷ್ಟೋ ಜನರು ದುಶ್ಚಟಗಳಿಗೆ ಬಲಿಯಾಗಿ ತೀವ್ರವಾಗಿ ಹಾಳಾಗ್ತಾ ಇರೋದನ್ನ ಕಂಡಿದ್ದೇವೆ. ಆದ್ದರಿಂದ ದುಶ್ಚಟಗಳಿಂದ ದೂರ ಇರಬೇಕು ಅಂತ ಕರೆ ನೀಡಿದ್ರು. ಬರೋದಕ್ಕೆ ಕಾರಣ ಆಗಿರುತ್ತದೆ ಅಂತ ತಂಬಾಕು ಸೇವನೆಯಿಂದ ಕ್ಯಾನ್ಸರ್ ಬರ್ಬೋದು, ಇಲ್ಲ ಹೃದಯ ಸಂಬಂಧಿ ಕಾಯಿಲೆಗಳಾಗ್ಬೋದು. ಆಮೇಲೆ ನಿಮಗೆ ಗೊತ್ತೇ ಇದೆ, ವರ್ಷದಲ್ಲಿ ವಿಶ್ವದಾದ್ಯಂತ ಒಟ್ಟು 60 ಲಕ್ಷ ಜನರು ಈ ಒಂದು ತಂಬಾಕು ಸೇವನೆಯಿಂದ, ಈ ಎಲ್ಲ ಕಾರಣಗಳಿಂದ, ಅಂದ್ರೆ ತಂಬಾಕು ಸೇವನೆಯ ಕಾರಣಗಳಿಂದ ಮರಣ ಆಗ್ತಾ ಇದ್ದಾರೆ. ಹಾಗಾಗಿ ನಾವೆಲ್ಲರೂ ಕೂಡ ಎಚ್ಚೆತ್ಕೋಬೇಕಾಗುತ್ತೆ. ನಿಮಗೆ ಗೊತ್ತಿದೆ, ಈಗ ಯುವ ಪೀಳಿಗೆಯಲ್ಲಿ ಈಗ ಇದೊಂದು ಎಂತ ಒಂದು ಸ್ಥಿತಿಗೆ ತಗೊಂಡೋಗ್ತಾ ಇದೆ ಅಂದ್ರೆ, ಕೆಲವರು ಅದನ್ನ ಭಾರಿ ಬೇಗ ಇದಕ್ಕೆ ನಾನು ಕೇಳ್ಕೊಳ್ಳೋದು ಇಷ್ಟೇ ಇದರಲ್ಲಿ ತೊಗೊಳಕೋದ್ರಲ್ಲಿ. ಹಾಗಾಗಿ ಎಲ್ಲರೂ ಕೂಡ ಎಚ್ಚೆತ್ಕೊಳ್ಳಿ, ಇದನ್ನ ತಡೆಗಟ್ಟೋದಕ್ಕೆ ಎಲ್ಲರೂ ಕೂಡ ಶ್ರಮ ವಹಿಸೋಣ. ಯಾಕೆಂದ್ರೆ ತುಂಬಾ ನಮ್ಮ ನ್ಯಾಯಾಲಯದ ಆವರಣದಲ್ಲಿ ಸೇರಿರುವ ಎಲ್ಲರಿಗೂ ನನ್ನ ನಮಸ್ಕಾರಗಳು ಮತ್ತು ಶುಭೋದಯ. ಹಾಳು ಮಾಡುತ್ತೆ ಅನ್ನೋದನ್ನ ಸೂಕ್ಷ್ಮವಾಗಿ ಹೇಳಿದ್ದಾರೆ. ಈ ಅವರು ಆಕ್ಚುಲಿ ಹವ್ಯಾಸ ಅಂದ್ರು ಅದು ಹವ್ಯಾಸ ಅಲ್ಲ, ಚಟ. ಈ ಚಟವಾಗಿ ಹೆಂಗ್ ಪರಿಣಾಮ ಆಗುತ್ತಪ್ಪ ಅಂದ್ರೆ, ಸರ್ ಹೇಳಿದ್ರು, ಯಾವುದೋ ಒಂದು ಕಿಕ್ಕಿಗೆ ಅಥವಾ ಯಾವುದೋ ಒಂದು ವ್ಯಕ್ತಿಯನ್ನು, ಯಾವುದೋ ಒಂದು ಸಿನಿಮಾವನ್ನು ನೋಡಿ ನಾವು ಇದನ್ನ ಪರ್ಟಿಕ್ಯುಲರ್ಲಿ ಕಾಲೇಜ್ ವಯಸ್ಸಿನಲ್ಲಿ ಈ ತರದ ಅಭ್ಯಾಸಗಳನ್ನು ಅಥವಾ ಚಟಗಳನ್ನು ನಾವು ಬೆಳೆಸ್ಕೊಳ್ತೇವೆ. ಆ ಪರಿಣಾಮಕಾರಿಯಾಗಿ ಅವರು ಸಿನಿಮಾ ಮಾಧ್ಯಮದವರು ತೋರಿಸ್ತಕ್ಕಂಥ ಅದಕ್ಕೋಸ್ಕರನೇ ಪ್ರತಿ ಸಿನಿಮಾದಲ್ಲೂ ಕೂಡ ನೀವು ಮೊದಲಿಗೆ ಬರತಕ್ಕಂಥ ಹಾಡನ್ನು ನೋಡ್ಬೇಕು. ಆ ಹಾಡಲ್ಲಿ ಅವುಗಳ ಸೇವನೆಯಿಂದ, ಆ ಚಟದ ಮುಂದುವರಿಕೆಯಿಂದ ಯಾವುದೆಲ್ಲ ಮನುಷ್ಯನ ಅಂಗಗಳ ಮೇಲೆ ಅದು ಪರಿಣಾಮ ಬೀಳ್ತದೆ ಅನ್ನೋದನ್ನ ಪ್ರತಿ ಚಿತ್ರದಲ್ಲೂ ಕೂಡ ತೋರಿಸ್ತಾರೆ. ಆದ್ರೂ ಕೂಡ ಕೆಲವು ಸಿನಿಮಾಗಳಲ್ಲಿ ಅದನ್ನ ಮುಂದುವರಿಸಲಿಕ್ಕೆ ಬಿಡ್ತಾ ಇದ್ದಾರೆ. ನಮ್ಮ ವಿದ್ಯಾರ್ಥಿ ಮಿತ್ರರಿಗೆ ನಾನು ಹೇಳೋದಿಷ್ಟೇ, ಹವ್ಯಾಸಗಳನ್ನ ಬೆಳೆಸ್ಕೊಳ್ಳಿ, ಚಟಗಳನ್ನ ಬೆಳೆಸ್ಕೋಬೇಡಿ. ಒಳ್ಳೆ ಹವ್ಯಾಸಗಳು ಇಟ್ಕೊಳ್ಳಿ, ಒಳ್ಳೆ ಪುಸ್ತಕಗಳನ್ನು ಓದಿ, ಒಳ್ಳೆ ಸಂಗೀತ ಕೇಳಿ, ಅದು ಕೂಡ ಮನಸ್ಸಿಗೆ ಸಮಾಧಾನ ಕೊಡ್ತದೆ. ಈ ಕೆಟ್ಟ ಚಟಗಳಿಂದ ಸಿಗ್ತಕ್ಕಂಥ ರಿಲೀಫ್ ಏನಿದೆ ಅದು ಬರೀ ತಾತ್ಕಾಲಿಕ ಅಷ್ಟೇ. ಆ ತಾತ್ಕಾಲಿಕವಾಗಿ ಸಿಗ್ತಕ್ಕಂಥ ಉಪಶಮನದಿಂದ ನೀವು ತಾತ್ಕಾಲಿಕವಾಗಿ ಸಂತೋಷವಾಗಿರ್ಬೋದು ಅಷ್ಟೇ ಹೊರತು ಶಾಶ್ವತವಾಗಿ ಸಂತೋಷವಾಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ನಮ್ಮ ವೈದ್ಯರ ಅಪೇಕ್ಷೆ ಅಂತ ಇದು ಟೊಬ್ಯಾಕೋ ಫಸ್ಟ್ ನಿಮಗೆ ಚಟದಿಂದ ಸ್ಟಾರ್ಟ್ ಆಗಿ ಅಡಿಕ್ಟ್ ಆಗಿ ಅದು ಮಹಿಳೆಯರಲ್ಲಿ ರಿಪೀಟೆಡ್ ಮೋಷನ್ಸ್, ಗರ್ಭಪಾತ ಆಗುತ್ತೆ, ಆಮೇಲೆ ಬಗೆತನ ಆಗುತ್ತೆ, ಮತ್ತೆ ಇನ್ನು ಗರ್ಭಧಾರಣೆ ಆಗೋದಕ್ಕೂ ಚಾನ್ಸ್ ಪುರುಷ ಬಂಧೇತನ ಕಂಡು ಬರುತ್ತದೆ. ದಿವಸ ಇದೇ ಮಾರ್ಗದಲ್ಲಿ ಸಾಗುತ್ತಾ ನಗರದ ಪ್ರಮುಖ ರಾಜ ಬೀದಿಗಳ ಮುಖಾಂತರ ಸಾಗಿ ನಂತರ IMA ಹಾಲ್ ಆವರಣವನ್ನು ತಲುಪಲಿದೆ. IMA ಹಾಲ್ ಆವರಣದಲ್ಲಿ ಸಭಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಇಂದು ಇದೇ ದಿವಸ ವಿಶ್ವ ತಂಬಾಕು ರಹಿತ ದಿನಾಚರಣೆ. ಈ ಬಾರಿಯ ಘೋಷವಾಕ್ಯ
ಆಕರ್ಷಣೆಯನ್ನು ಬಹಿರಂಗ ಪಡಿಸುವುದು, ನಿಕೋಟಿನ್ ಮತ್ತು ತಂಬಾಕು ವ್ಯಸನ ಆಕರ್ಷಣೆಯನ್ನು ಬಹಿರಂಗ ಪಡಿಸುವುದು, 95 ರಾಸಾಯನಿಕಗಳಿದ್ದ ಕಾಯಿಲೆಗಳಿಗೆ ತಂಬಾಕು ಸೇವನೆಯೇ ಪ್ರಮುಖ ಕಾರಣವಾಗಿದೆ. ಪ್ರತಿ ವರ್ಷ ವಿಶ್ವದಾದ್ಯಂತ 60 ಲಕ್ಷಕ್ಕಿಂತ ಹೆಚ್ಚು ಜನರು ತಂಬಾಕು ಸೇವನೆಯಿಂದ ಉಂಟಾಗುವ ಕಾಯಿಲೆಗಳಿಂದ ಸಾವನ್ನ ತಂಬಾಕು ಸೇವನೆ ಮಾಡದವರಿಗಿಂತ 10 ವರ್ಷ ಹೆಚ್ಚು ವಯಸ್ಸಾದವರಂತೆ ಕಾಣುತ್ತಾರೆ. ಪ್ರತಿ 6 ಸೆಕೆಂಡುಗಳಿಗೊಮ್ಮೆ ಒಬ್ಬ ವ್ಯಕ್ತಿ ತಂಬಾಕು ಸೇವನೆಯಿಂದ ಉಂಟಾಗುವ ಕಾಯಿಲೆಗಳಿಂದ ಸಾವನ್ನಪ್ಪುತ್ತಿದ್ದಾರೆ. ಪ್ರತಿಜ್ಞಾವಿಧಿಯನ್ನ ಈ ಪ್ರತಿಜ್ಞಾವಿಧಿಯನ್ನ ಹೇಳಬೇಕು. ಇಂದು ವಿಶ್ವ ತಂಬಾಕು ರಹಿತ ದಿನದ ಪ್ರಯುಕ್ತ ನಾನು ಈ ಮೂಲಕ ಪ್ರತಿಜ್ಞೆ ಮಾಡುವುದೇನೆಂದರೆ, ನಾನು ತಂಬಾಕು ಸೇವನೆ ಮಾಡುವುದಿಲ್ಲ. ತಂಬಾಕಿನ ಮಾದರಿಯ ಆಹಾರ ಹೊರತುಪಡಿಸಿ ಹೆಚ್ಚಿನ ಸೇವನೆ ಮಾಡುತ್ತೇವೆ. ನನ್ನ ಸುತ್ತಲಿನ ಕ್ರಮ ವಹಿಸುತ್ತಾ ನಾನು ಮತ್ತು ನನ್ನ ಕುಟುಂಬದವರು ತಂಬಾಕು ಮುಕ್ತ